ಹೋಟೆಲ್ ಸ್ಟೈಲಿ ಟೊಮೆಟೊ ಪಲಾವ್, 3 ಈರುಳ್ಳಿ, 8 ಟೊಮೆಟೊ, ಚಕ್ಕೆ ಲವಂಗ ಸ್ವಲ್ಪ, 1 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಪುದೀನ ಕೊತ್ತಂಬರಿ, 1 ಇಡಿ, ಪಲಾವ್ ಎಲೆ, ತೆಂಗಿನಕಾಯಿ, ಅಚ್ಕಾರದ ಪುಡಿ 2 ಚಮಚ. ಈ ಚಮಚದಲ್ಲಿ ಒಗ್ಗರಣೆಗೆ ಎಣ್ಣೆ, ಧನಿಯಾ ಪುಡಿ 2 ಚಮಚ, ಗರಂ ಮಸಾಲ ಈ ಚಮಚದಲ್ಲಿ 1 ಚಮಚ, ಮಿಕ್ಸಿ ಜಾರ್ಗೆ ಚಕ್ಕೆ ಲವಂಗ, 2 ಈರುಳ್ಳಿ, 2 ಟೊಮೆಟೊ, 1 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ತೆಂಗಿನಕಾಯಿ ಇಷ್ಟನ್ನು ರುಬ್ಕೊಂಡು ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಉರಿಯೋಕ್ಕೆ ನೋಡಿ. 3 ಟೇಬಲ್ ಸ್ಪೂನ್ ಎಣ್ಣೆ, ಚಕ್ಕೆ, ಪಲಾವ್ ಎಲೆ, ಯಾಲಕ್ಕಿ, ಪಲಾವ್ ಐಟಮ್ಸ್ನ ಸ್ವಲ್ಪ ಹುರ್ಕೊಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿ ಎಣ್ಣೆಲೆ ಬೇಯಬೇಕು. ಸ್ವಲ್ಪ ಚೆನ್ನಾಗಿರ್ತೈತೆ, ಅವಾಗ ಚೆನ್ನಾಗಿ ಬರ್ತೈತೆ. ಈರುಳ್ಳಿ ಸ್ವಲ್ಪ ಎಣ್ಣೆಲೆ ಬೆಂದಮೇಲೆ ಸ್ವಲ್ಪ ಈ ಥರ ಹಾಕ್ಬೇಕು. ಈರುಳ್ಳಿ ಬೆಂದಮೇಲೆ ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಬೇಕು. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದೇನು ಬೇಡ. ಚೆನ್ನಾಗಿರ್ತದೆ ಟೊಮೆಟೊ ಬತ್ತೆ. 1 ಕ್ಯಾರೆಟ್ ಹಾಕ್ಕೊಂಡ್ರೆ ಸಾಕು, 1 ಕ್ಯಾರೆಟು. ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಈರುಳ್ಳಿ ಮತ್ತು ಕ್ಯಾರೆಟು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಎಲ್ಲ ಬೆಂದು ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿರ್ತೈತೆ. ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಟೊಮೊಟೊ ಬೇಯೋಕ್ಕೋಸ್ಕರ. ಅಚ್ಚ ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಪುಡಿ, 3 ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ. ಟೊಮೊಟೊಗೆ ಎಲ್ಲ ಮಸಾಲೆ ಇಟ್ಕೊಬೇಕು, ಖಾರ ಎಲ್ಲ. ಕೊತ್ತಂಬರಿನೂ ಜೊತೆಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಹುರಿದ್ರೆ ಚೆನ್ನಾಗಿರ್ತೈತೆ. ಎಣ್ಣೆ ಫ್ರೈ ಆದರೆ ಕೊತ್ತಂಬರಿ ಪುದೀನ 2 ಸೇರಿಸಿ ರುಬ್ಕೊಬೇಕು. ಆಮೇಲೆ ರುಬ್ಬಿರೋದು ಮಸಾಲಾನ ಹಾಕ್ಕೊಳ್ಳೋದು. ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಹಂಡು ಇಟ್ಕೊಂಡ್ಬಿಡ್ತೈತೆ. ಫ್ರೈ ಮಾಡ್ತಾನೆ ಇರಿ ಒಂದು ಸ್ವಲ್ಪ. ಈ ಲೋಟದಲ್ಲಿ 1.5 ಲೋಟ ಅಕ್ಕಿ, ಅದೇ ಲೋಟದಲ್ಲಿ 3 ಲೋಟ ನೀರು. 1.5 ಲೋಟ ಅಂದರೆ ಆ ಲೋಟದಲ್ಲಿ ಅರ್ಧ kg ಅಕ್ಕಿ, ಅದೇ ಲೋಟದಲ್ಲಿ 3 ಲೋಟ ನೀರು ಹಾಕಿದ್ದೀನಿ. ಟೇಸ್ಟ್ ನೋಡಿದೆ, ಉಪ್ಪು ಖಾರ ಕರೆಕ್ಟಾಗಿ ಐತೆ ಅಂತ. ಅವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ.
ಅಕ್ಕಿ ಆ ಲೋಟದಲ್ಲಿ 1.5 ಲೋಟ ಅಕ್ಕಿ, 1.5 ಲೋಟ ಅಂದರೆ ಆ ಲೋಟದಲ್ಲಿ ಒಂದು ಅರ್ಧ kg ಅಕ್ಕಿ. ಚೆನ್ನಾಗಿ 3 ಸಲ ತೊಳ್ಕೊಳ್ಬೇಕು ಅಕ್ಕಿನ. ಎಲ್ಲ ಕುದಿಯೋ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕ್ಕೊಳ್ಳೋದು. ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕ್ಕೊಂಡು ಕುಕ್ಕರ್ ಪ್ಲೇಟ್ ಮುಚ್ಚಿಬಿಡಿ. 1-2-3 ವಿಸಿಲ್ ಆಗಲಿ ಸಾಕು. ರೆಡಿಯಾಗಿದೆ ಟೊಮೊಟೊ ಪಲಾವ್ ಹೋಟೆಲ್ ಸ್ಟೈಲಿ. ಮಸಾಲೆ ಎಲ್ಲ ಮೇಲೆ ಬಂದಿರ್ತೈತಲ್ವ, ಅದಕ್ಕೆ ಕುಕ್ಕರಿಂದ ಮಾಡಿರೋದು. ಸ್ವಲ್ಪ ಅದಕ್ಕೆಲ್ಲ ತಿರುಗಿಸ್ತಾ ಇದ್ದೀನಿ. ತಿರುಗಿಸಾದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚುತ್ತೀನಿ. ತುಂಬ ಟೇಸ್ಟಿಯಾಗೈತೆ, ಹೋಟೆಲ್ ಸ್ಟೈಲಿಯಾಗಿ ತುಂಬ ಚೆನ್ನಾಗೈತೆ ಟೊಮೊಟೊ ಪಲಾವ್.